ಪಾಸಿಟಿವ್ ವೈಬ್ ಇದೆ. ಈ ಸಿನಿಮಾದ ಮೂಲಕ ಅದೆಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿದ್ದಾರೆ. ದಿನಕರ್ ತೂಗುದೀಪ್ ಅವರ ನಿರ್ದೇಶನದಲ್ಲಿ ರಾಯಲ್ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ. ಈ ಸಿನಿಮಾಗಾಗಿ ವಿರಾಟ್ ಅವರು ತಮ್ಮ ತನು ಮನ ಧನವನ್ನ ಅರ್ಪಿಸಿ ವರ್ಕ್ ಮಾಡಿರೋದನ್ನ ಕೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ರಾಯಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಒಂದು ಸಾಂಗ್ ಶೂಟ್ ಮಾಡುವಾಗ ಆದ ಇನ್ಸಿಡೆಂಟ್ ಅನ್ನ ನೀವು ಕೇಳಿದ್ರೆ ಶಾಕ್ ಹಾಕೋದಂತೂ ಖಂಡಿತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಮೈಸೂರಿನವರಾದ ಈ ಹ್ಯಾಂಡ್ಸಮ್ ಹೀರೋ ಹೆಸರು ವಿರಾಟ್. ಹೆಸರಿನಲ್ಲೇ ಪಾಸಿಟಿವ್ ವೈಬ್ ಇದೆ. ತಮ್ಮ ಮೊದಲ ಸಿನಿಮಾದಿಂದಲೇ ಯೂತ್ಸ್ಗಳ ದಿಲ್ ದೌಸಿದ ವಿರಾಟ್ ಕಿಸ್ ಸಿನಿಮಾದ ಮೂಲಕ ಅದೆಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿದ್ದಾರೆ. ಇನ್ನು ಕಿಸ್ ಸಿನಿಮಾದಲ್ಲಿ ಶ್ರೀಲೀಲಾ ಅವರ ಜೊತೆ ಮಾಡಿದ ರೊಮ್ಯಾನ್ಸ್ನಿಂದ ಮುಂದೆ ಸ್ಯಾಂಡಲ್ವುಡ್ನ ಫ್ಯೂಚರ್ ಸೂಪರ್ ಸ್ಟಾರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ಭರವಸೆಯನ್ನ ಜನರಲ್ಲಿ ಮೂಡಿಸಿದ್ದಾರೆ. ಇನ್ನು ಇದಾದ ಮೇಲೆ ತಮ್ಮ ಮೊದಲ ಸಿನಿಮಾದಲ್ಲೇ ತಮ್ಮ ಅಭಿನಯದ ಮೂಲಕ ಸಿನಿಮಾವನ್ನ ಸೂಪರ್ ಡೂಪರ್ ಹಿಟ್ ಮಾಡಿದ್ದಾರೆ. ಇದಾದ ಮೇಲೆ ಇವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಜನರು ಅನ್ಕೊಂಡಿದ್ರೆ ಅದ್ಯಾಕೋ ಗೊತ್ತಿಲ್ಲ, ಸುಮಾರು 5-6 ವರ್ಷಗಳಿಂದ ವಿರಾಟ್ ಅವರು ಸಿನಿಮಾಗಳನ್ನೇ ಮಾಡಿಲ್ಲ. ಈ ನಡುವೆ ಕೂಡ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡ್ತಾರೆ, ಆದರೆ ಅದು ಮುಂದುವರಿಲಿಲ್ಲ. ಆದರೆ ಈಗ ವಿರಾಟ್ ಅವರು ತಮ್ಮ 2ನೇ ಸಿನಿಮಾವನ್ನ ದಿನಕರ್ ತೂಗುದೀಪ್ ಅವರ ಜೊತೆಯಲ್ಲಿ ಮಾಡಿದ್ದಾರೆ. ಹೌದು, ದಿನಕರ್ ತೂಗುದೀಪ್ ಅವರ ನಿರ್ದೇಶನದಲ್ಲಿ ರಾಯಲ್ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ. ಇನ್ನು ಈ ಸಿನಿಮಾ ಹಿಟ್ ಆಯ್ತಾ, ಫ್ಲಾಪ್ ಆಯ್ತಾ, ಅಥವಾ ವೀಕ್ಷಕರು ಏನು ಹೇಳಿದ್ರು, ಪ್ರೊಡ್ಯೂಸರ್ಗೆ ಎಷ್ಟು ಲಾಭ ಆಯಿತು ಅನ್ನೋದೆಲ್ಲ ಸೆಕೆಂಡರಿ. ಆದರೆ ಈ ಸಿನಿಮಾಗಾಗಿ ವಿರಾಟ್ ಅವರು ತಮ್ಮ ತನು ಮನ ಧನವನ್ನ ಅರ್ಪಿಸಿ ವರ್ಕ್ ಮಾಡಿರೋದನ್ನ ಕೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಹೌದು, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮರ್ ಅನ್ನಿಸ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೀರಿದ ಹಾರ್ಡ್ ವರ್ಕ್, ಡೆಡಿಕೇಶನ್ ಮಾಡಲೇಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿರಾಟ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಯಲ್ ಸಿನಿಮಾದ ಶೂಟಿಂಗ್ನಲ್ಲಿ ಒಂದು ಸಾಂಗ್ ಶೂಟ್ ಮಾಡುವಾಗ ಆದ ಇನ್ಸಿಡೆಂಟನ್ನು ನೀವು ಕೇಳಿದ್ರೆ ಶಾಕ್ ಹಾಕೋದಂತೂ ಖಂಡಿತ. ಅದನ್ನು ನಾನು ಹೇಳ್ತೀನಿ, ಈಗ ಕೇಳಿ. ಇನ್ನು ಈ ಸಿನಿಮಾದಲ್ಲಿನ ಒಂದು ಸಾಂಗ್ ಶೂಟಿಂಗ್ ಆಗಿ ನೆಲಮಂಗಲದ ಬಳಿ ಇರುವ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಒಂದು ಬೃಹತ್ ಸೆಟ್ ಅನ್ನು ಹಾಕಲಾಗಿತ್ತು. ಸುಮಾರು 1.25 ಕೋಟಿ ರೂಪಾಯಿನಷ್ಟು ಖರ್ಚು ಮಾಡಿ ಈ ಕಲರ್ಫುಲ್ ಸೆಟ್ ಅನ್ನ ಹಾಕಲಾಗಿತ್ತು. ಜೊತೆಗೆ ಸಾಂಗ್ ನ ಕೊರಿಯೋಗ್ರಫಿಗಾಗಿ ಹೈದರಾಬಾದ್ನಿಂದ ಅಪ್ಪು ಅವರ ಫೇವ್ರೆಟ್ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಅನ್ನು ಕೂಡ ಕರೆಸಿದ್ರು. ಮುಂಬೈನಿಂದ 100ಕ್ಕೂ ಅಧಿಕ ಮಂದಿ ಡ್ಯಾನ್ಸರ್ಸ್ ಅನ್ನು ಕೂಡ ಪ್ರೊಡ್ಯೂಸರ್ ಆದ ಜಯಣ್ಣ ಅವರು ಕರೆಸಿದ್ರು. ಹಾಗಾಗಿ ವಿರಾಟ್ ಅವರು ಕೂಡ ತಮ್ಮ 100% ಎಫರ್ಟ್ ಹಾಕಿ ಈ ಸಾಂಗ್ ಶೂಟಿಂಗ್ ನಲ್ಲಿ ಇದ್ರು. ಇನ್ನು ಟಫ್ ಆ್ಯಂಡ್ ಒಂದು ರಿಸ್ಕಿ ಸ್ಟೆಪ್ ಹಾಕೋಕೆ ಹೋಗಿ ವಿರಾಟ್ ಅವರ ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಅವರ ಬಲಗಾಲಿನ ಮೂಳೆ ಏಟಾಗುತ್ತೆ. ಸುಮಾರು 8ರಿಂದ 11 ಇಂಚಿನಷ್ಟು ಅವರ ಮಸಲ್ ಆಮ್ಸ್ಟ್ರಿಂಗ್ ಟಯರ್ ಆಗುತ್ತೆ. ಇನ್ನು ಇದಕ್ಕೆ ಅವರು ಸುಮಾರು 5 ತಿಂಗಳ ಕಾಲ ರೆಸ್ಟನ್ನು ತಗೊಳ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಪ್ರೊಡ್ಯೂಸರು ಕೂಡ ಶೂಟಿಂಗನ್ನು ನಿಲ್ಲಿಸೋಣ ಅಂತ ಕೂಡ ಹೇಳ್ತಾರೆ. ಆದರೆ ವಿರಾಟ್ ಅವರು ಅಷ್ಟೆಲ್ಲ ಖರ್ಚು ಮಾಡಿದ್ದಾರೆ, 1.25 ಕೋಟಿ ಖರ್ಚು ಮಾಡಿ ಸೆಟ್ ಹಾಕಿದ್ದಾರೆ. ಇನ್ನು ಜಾನಿ ಮಾಸ್ಟರ್ಗೆ ಡೇಟ್ಸ್ ಕೂಡ ಇಲ್ಲ, ಆದರೂ ಅವ್ರನ್ನ ಕೂಡ ಕರೆಸಿದ್ದಾರೆ. 100ಕ್ಕೂ ಹೆಚ್ಚು ಡ್ಯಾನ್ಸರ್ನನ್ನು ಕರೆಸಿದ್ದಾರೆ. ಇವರನ್ನೆಲ್ಲ ಮತ್ತೆ ಅರೇಂಜ್ ಮಾಡೋಕ್ಕೆ, ಮತ್ತೆ ಕರ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪರವಾಗಿಲ್ಲ, ನಾನು ಈಗಲೇ ಸ್ವಲ್ಪ ಸುಧಾರಿಸ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡು ಡ್ಯಾನ್ಸನ್ನು ಕೂಡ ಮಾಡ್ತಾರೆ. ಅಂಡ್ ಹಾಗೆ ಆ ಸಾಂಗ್ ಕೂಡ ತುಂಬ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ. ಅಂದ ಹಾಗೆ ಈ ಟಫ್ ಸಿಚುವೇಶನ್ ಅಲ್ಲಿ ವಿರಾಟ್ ಅವರಿಗೆ ಸಹಾಯ ಆಗಿದ್ದು ಅಂದರೆ ಪ್ರೊಡ್ಯೂಸರ್ ಆದ ಜಯಣ್ಣ ಅವರು, ಹಾಗೆ ಇವರ ಟ್ರೀಟ್ಮೆಂಟ್ ಆಗಿ ಕರೆಸಿದ್ದ ಡಾಕ್ಟರ್ ವಿನೋದ್ ಜೈನ್ ಅವರು. Hi, I'm Dr. Vinod Jain, a sports physiotherapist with over 25 years of work experience in national and international team. One of a complex case involving the rising star Virat during the filming of Royal, directed by Mr. Dinakar. Virat sustained a severe hamstring tear while performing a demanding dance sequence. His doctor recommended complete rest to avoid a total rupture, but Virat's determined to complete the song brought him to me. Understanding the stake, I developed a specialized treatment plan to manage his injury while allowing him to perform the complete song. I accompanied him to the set daily, providing therapies such as taping, icing, pain management, and ensuring every moment was carefully monitored. Despite the risk of immense pain, Virat's discipline and resilience were extraordinary. Against all odds, he delivered flawless performance, showcased his dedication to his craft.
The experience highlights both the importance of expert physiotherapist and sheer willpower of performer striving for excellence. I am proud to have supporting Virat in achieving this incredible milestone. Congratulations for the movie Roy and good luck. Thank you. ವಿನೋದ್ ಜೈನ್ ಅವರು ವಿರಾಟ್ ಕೊಹ್ಲಿ ಅಂತಹ ಸ್ಟಾರ್ ಅಥ್ಲೈಟ್ ಅನ್ನ ಟ್ರೀಟ್ಮೆಂಟ್ ಮಾಡಿದಂತಹ ಡಾಕ್ಟರ್ ಆಗಿದ್ದಾರೆ. ಇವರು ವಿರಾಟ್ ಅವರಿಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೆಟ್ನಲ್ಲಿ ಪ್ರತಿ ಶೂಟ್ ಆಗಿದ ತಕ್ಷಣ, ಪ್ರತಿ ಶಾಟ್ ಆಗಿದ ತಕ್ಷಣ ಹೋಗಿ ವಿರಾಟ್ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. 3 ದಿನಗಳ ಕಾಲ ಶೂಟಿಂಗ್ ಮುಗಿಯೋವರೆಗೂ ವಿರಾಟ್ ಅವರಿಗೆ ವಿನೋದ್ ಜೈನ್ ಅವರು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟು ಡೆಡಿಕೇಶನ್ನಿಂದ, ಇಷ್ಟು ಹಾರ್ಡ್ ವರ್ಕ್ನಿಂದ ವಿರಾಟ್ ಅವರು ಈ ಸಿನಿಮಾವನ್ನು ಶೂಟಿಂಗ್ ಮಾಡಿದ್ದಾರೆ. ಇನ್ನು ಇಂತಹ ಡೆಡಿಕೇಶನನ್ನು ಬೇರೆ ಯಾರಿಂದ ನಿರೀಕ್ಷೆ ಮಾಡಲು ಸಾಧ್ಯ, ನೀವೇ ಹೇಳಿ. ಈ ಮೊದಲು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ತಮ್ಮ ರಾಕಿ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟಿಂಗ್ ಮಾಡುವಾಗ ಇದೇ ರೀತಿ ಅವ್ರ ಕಾಲಿಗೂ ಕೂಡ ಏಟಾಗಿತ್ತು. ಆಗಲೂ ಕೂಡ ಅವರು ಶೂಟಿಂಗ್ ನಿಲ್ಲಿಸದೆ ಶೂಟಿಂಗನ್ನು ಕಂಪ್ಲೀಟ್ ಮಾಡಿದರು. ಅದಕ್ಕೋಸ್ಕರನೇ ಈಗ ಅವರು ಒಬ್ಬರು ನ್ಯಾಷನಲ್ ಸ್ಟಾರ್ ಆಗಿ ತುಂಬ ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ಅದೇ ಹಾದಿಯಲ್ಲಿ ವಿರಾಟ್ ಅವರು ಕೂಡ ಅವರನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ವಿರಾಟ್ ಅವರು ಕೂಡ ಯಶ್ ಅವರ ರೀತಿಯಲ್ಲೇ ಅವರ ಮಾರ್ಗವನ್ನೇ ಅನುಸರಿಸ್ತಾ ಇರೋದನ್ನ ನೋಡೋದಾದ್ರೆ ಇವರು ಕೂಡ ಮುಂದೆ ಸೂಪರ್ ಸ್ಟಾರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈಗ ರಾಯಲ್ ಸಿನಿಮಾದ ಮೂಲಕ ಯಶ್ ಅಂತಹ ಸೂಪರ್ ಸ್ಟಾರ್ಗಳಿಗೆ ವೇದಿಕೆ ಮಾಡಿಕೊಟ್ಟ ಜಯಣ್ಣ ಬ್ಯಾನರ್ ಇಂದ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಕೂಡ ಬರ್ತಾ ಇದೆ. ಇನ್ನು ಮುಂದಿನ ಸಿನಿಮಾ ಕೂಡ ಜಯಣ್ಣ ಅವರ ಬ್ಯಾನರ್ ಅಲ್ಲಿ ಸುಖ ಸೂರ್ಯ ಅವರ ನಿರ್ದೇಶನದಲ್ಲಿ ವಿರಾಟ್ ಅವರು ಅಭಿನಯಿಸಲಿದ್ದಾರೆ. ವಿರಾಟ್, ಜಯಣ್ಣ ಹಾಗೂ ಸೂರಿ ಇವರ ಕಾಂಬೋದಲ್ಲಿ ಬರ್ತಾ ಇರೋ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನ ಮೂಡಿಸಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವನ್ನೇ ನೀಡಲಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಅವರು ಕೂಡ ತಮ್ಮ ಡ್ಯಾನ್ಸ್ ಮೂಲಕ, ತಮ್ಮ ಅದ್ಭುತವಾದ ಪರ್ಫಾರ್ಮೆನ್ಸ್ ಮೂಲಕ ಕನ್ನಡಿಗರಿಗೆ ಮತ್ತೆ ರಂಜಿಸಲು ರೆಡಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.